ಆನೆ ಕಡ್ಲೆಕಾಯಿ ಮಣ್ಣು ಅನ್ಬಿಟ್ಟು ಯಾರನ್ನ ಮುಟ್ಬಿಟ್ಟಿರಾ? I truly love you, ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ಶಿವಮೊಗ್ಗದಿಂದ 14 ಕಿಲೋಮೀಟರ್ ದೂರದಲ್ಲಿರುವಂತ ಸಕ್ರೆಬೈಲ್ ಆನೆ ಶಿಬಿರಕ್ಕೆ ಬಂದಿದ್ದೀನಿ. ಸೊ ಆನೆ ಶಿಬಿರದ ಪ್ರಪಂಚ ಹೇಗಿದೆ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ನಾವು ಒಳಗಡೆ ಹೋಗೋಣ. ಇದು ಎಂಟ್ರೆನ್ಸ್ ಇದೆಯಲ್ಲ, ಸೊ ಒಳಗಡೆ ಹೋಗೋಣ. ಆನೆ ಶಿಬಿರ ಫಸ್ಟ್ ಟೈಮ್ ನಾನು ಬಂದಿರೋದು. ಶಿವಮೊಗ್ಗಕ್ಕೆ ಬಂದ್ರೆ ಯಾವ್ಯಾವೆಲ್ಲ ಪ್ಲೇಸ್ ನ ಕವರ್ ಮಾಡ್ಬೇಕಂತ ನಿಮ್ಗೆ ಒನ್ ಬೈ ವಿಡಿಯೋನ ಬಿಡ್ತಾ ಇರ್ತೀನಿ. ಆನೆಗಳ ಪ್ರಪಂಚ ಹೇಗಿದೆ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಆನೆಗಳನ್ನ ಸ್ನಾನ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತಾವ್ರೆ. ಬೆಳಗ್ಗೆ 8-8:30 ಬಂದ್ರೆ ನೀವು ಚೆನ್ನಾಗಿರುತ್ತೆ. ಇಲ್ಲಿ ಅರ್ಲಿ ಮಾರ್ನಿಂಗ್ ಸ್ವಲ್ಪ ಬೇಗ ಬನ್ನಿ. ಓ ನೋಡಪ್ಪ, ಎಲಿಫೆಂಟ್ ಬಾತಿಂಗ್ 100 ರೂಪಾಯಿ, DSLR 100, ಹ್ಯಾಂಡಿ ಕ್ಯಾಮ್ರಾ ಅಂದ್ರೆ ಯಾವ ತರ? ನಮ್ ಫೋನ್ ಅಲ್ಲಿ ನಾವ್ ಇಟ್ಕೊಳಕ್ಕೆ ಇವ್ರಿಗೆ ನಾವೇ ಕಾಸು ಕೊಡ್ಬೇಕಾ? ವಿಡಿಯೋ ಕ್ಯಾಮ್ರಾ ಇದಕ್ಕೆ 300 ರೂಪಾಯಿ. ಟೈಮಿಂಗ್ಸ್ ಬಂದ್ಬಿಟ್ಟು 8:30 ಇಂದ 1 ಗಂಟೆ. ಒಂದ್ ಆನೆ ಕೊಡ್ತಾರಾ? ಓಕೆ, ಹಾ ಸರಿ, ಅದು ಬರ್ಕೊ. ಹಿಂದೆ ಬರ್ದಿದ್ದೀರಾ? ನಮ್ಮ ಮಗನ್ ನೀವೇ ಕೊಡ್ಬೇಕು. ಫ್ರೆಂಡ್ಸ್ ಮೈಕೆ ಹಾಕೊಂಡಿಲ್ಲ, ಹಾಯ್ ಫ್ರೆಂಡ್ಸ್ ಅಂತ. ಪರವಾಗಿಲ್ಲ, ಕವರ್ ಆಗುತ್ತೆ. ಹೇಗಿದೆ ಶಿವಮೊಗ್ಗ ವೈಬ್ಸ್? ಇವಾಗ ಬಂದಿದೀವಿ, ಫುಲ್ ಮಳೆ. ಎಂಜಾಯ್ ಮಾಡ್ತೀವಿ, ಸ್ಟಾರ್ಟ್ ಮಾಡಿದೀವಿ ಶಿವಮೊಗ್ಗ. ಫಸ್ಟ್ ಪ್ಲೇಸ್ ಸಕ್ರೆಬೈಲು ಆನೆ ಶಿಬಿರ. ಇದೇನ್ ನೀವು ನೋಡ್ಬೋದು, ಆನೆದು ಆನೆ ಕಡ್ಲೆಕಾಯಿ ಮಣ್ಣು ಅನ್ಬಿಟ್ಟು ಯಾರನ್ನ ಮುಟ್ಬಿಟ್ಟಿರಾ? ಇದು ಬಾತ್ ಮಾಡ್ಸಕ್ಕೆ ಎಂಟ್ರಿ. ಆನೆ ಬಾತ್ ಮಾಡ್ಸೋದಕ್ಕೆ ಎಂಟ್ರಿ ಇಲ್ಲೇ. ಫುಲ್ಲು ಜನ ಇದಾರೆ. ಹೊಸ ಆನೆಗಳೆಲ್ಲ ಬರ್ತಾ ಇದೆ, ಒನ್ ಬೈ ಒನ್. ಕಾಡಲ್ಲಿ ರಾಜನ ತರ ಇದ್ದೆ. ನನ್ನ ಮಕ್ಳು ಎತ್ತಾಕೋಬಂದು ಕತೆ ಕೆಲಸ ಮಾಡಿಸ್ತವಲ್ಲ ಏತಾನ. ಸೂಪರ್ ಅಲ್ಲ? ಸಖತ್ತಾಗಿದೆ ಅಲ್ಲ? ಎಷ್ಟು ಆನೆಗಳಿದಾವೆ ನೋಡಿ. ಏನಂದ್ರೆ ಇಲ್ಲಿ ಆನೆಗಳಿಗೆ ಸ್ನಾನ ಮಾಡಿಸ್ಬಿಟ್ಟು 1 ಗಂಟೆಗೆ ಅವರು ಅರಣ್ಯ ಕರ್ಕೊಂಡು ಹೋಗ್ತಾರೆ, ಫಾರೆಸ್ಟ್ ಕರ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ 8:30 ಇಂದ 1 ಗಂಟೆ ಗಂಟ ನಾವಿಲ್ಲಿ ಸ್ನಾನ ಮಾಡಿಸ್ಬೋದು, ಆನೆಗಳ ಜೊತೆ ಆಟ ಆಡ್ಬೋದು, ಫೋಟೋ ತಗೋಬಹುದು, ಎಲ್ಲ ಮಾಡ್ಬೋದು. ನೋಡಿ ಜನ ಎಷ್ಟು ಹಿಂದೆ ಇದೆಯಲ್ಲ ಆನೆಗಳು, ಏನ್ ಸಖತ್ತಾಗಿದೆ. ಅರ್ಲಿ ಮಾರ್ನಿಂಗ್ ನೀವು ಬರ್ಬೇಕು. ಈ ತರ ಸ್ನಾನ ಎಲ್ಲ ಮಾಡಿಸ್ಬೇಕಂದ್ರೆ ಅರ್ಲಿ ಮಾರ್ನಿಂಗ್ ಬರ್ಬೇಕು. ಸೊ 100 ರೂಪೀಸ್ ಆಗುತ್ತೆ ಎಕ್ಸ್ಟ್ರಾ. ಏನ್ ಅನ್ಸ್ತು? ಹೆಂಗಿತ್ತು ಆನೆ ಶಿಬಿರ? ಆನೆಗಳು ಮಾತ್ರ ಸಖತ್ತಾಗಿದೆ ಗುರು. ಒಂದೊಂದ್ ಆನೆನು ಒಂದೊಂದ್ ತರ ಇದೆ. ಫೋಟೋ ಮಾತ್ರ ಕೊಡ್ತಾರೆ, ಅದೇ ಬೇಜಾರು. ಯಾಕೆ? ಆನೆ ಸೈಡ್ ಅಲ್ಲಿ ನೋಡ್ಕೋಬೇಕಣ್ಣ ಅವ್ರನ್ನೆಲ್ಲ ನೀನು. ಇಲ್ಲಿ ನೋಡಿ ಆನೆ ನೇಳಿಸ್ತಾರೆ ಇವಾಗ.
ಇಲ್ಲಿ ನೋಡಿ ಆನೆ ಅಂದ್ರೆ ಭಯನೇ ಪಡ್ತಾ ಇಲ್ಲ ಯಾರನ್ನು, ಎಲ್ಲ ಹೆಂಗೆ ನುಗ್ಬಿಟ್ಟವ್ರೆ. ಆನೆನ್ ಏನ್ ಅನ್ಕೊಂಡವ್ರೋ ಗೊತ್ತಿಲ್ಲ. ನೋಡಿ ಎಲ್ಲ ಸೊಂಡ್ಲ ಹತ್ರ, ಬಾಲ್ದ ಹತ್ರ, ಕಾಲ್ದ ಹತ್ರ ಎಲ್ಲಾ ಕಡೆ ನುಗ್ತವ್ರೆ. ಅದ್ ಎದ್ದೇಳ್ಬೇಕಂದ್ರೇನೆ ಫುಲ್ ಎಲ್ಲಾ ಕ್ಲಿಯರ್ ಮಾಡ್ಬೇಕು, ಹಿಂದೆ ಎಲ್ಲ ರೂಟು. ಇಲ್ಲ ಅಂದ್ರೆ ಅಷ್ಟೇ. ಹತ್ತು ಗಂಟೆಗೆನೆ ಆನೆಗಳನ್ನೆಲ್ಲ ಕರ್ಕೊಂಡ್ ಹೋಗ್ತಾ ಇದಾರೆ ಅಲ್ಲಿಗೆ. ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ತಾರೆ, ಅಲ್ಲಿ ಫೋಟೋ ತಗೋಬಹುದು. ಸೊ 8:30 10 ಗಂಟೆ ಗಂಟ ಆನೆಗಳಿಗೆ ಬಾತಿಂಗ್ ಮಾಡಿಸ್ತಾರೆ. ಅದಾದ್ಮೇಲೆ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ. ಶಿವಮೊಗ್ಗಕ್ಕೆ ಬಂದ್ರೆ ಮಸ್ಟ್ ಅಂಡ್ ಮಸ್ಟ್ ವಿಸಿಟ್ ಸಕ್ರೆಬೈಲ್ ಆನೆ ಶಿಬಿರ. ಮಸ್ಟ್ ಅಂಡ್ ಮಸ್ಟ್ ವಿಸಿಟ್, ಮಿಸ್ಸೇ ಮಾಡ್ಬೇಡಿ. ಸೊ ಇವಾಗ ಅಲ್ಲಿ ಹೋಗೋಣ ಬನ್ನಿ. ಅಲ್ಲಿ ಆನೆಗಳನ್ನೆಲ್ಲ ಲೈನ್ ನಿಲ್ಸಿರ್ತಾರೆ, ಅದನ್ನ ತೋರಿಸ್ತೀನಿ ನಿಮ್ಗೆ. ನೋಡಿ ಎಷ್ಟು ಆನೆಗಳಿದಾವೆ. ಸೊ ಅಲ್ಲಿ ಗಂಟ ಇದೆ, 9 ಆನೆನ ನಿಲ್ಸಿದ್ದಾರೆ ಇಲ್ಲಿ. ಇಲ್ಲಿ ಬರೀ ನಾವು ಫೋಟೋ ಇಡ್ಸ್ಬೇಕು, ಅದು ಆನೆ ಹತ್ರ ಇಲ್ಲ. ಇಲ್ಲಿ ಮಧ್ಯದಲ್ಲಿ ಬೇಲಿ ಹಾಕಿದ್ದಾರೆ. 50 ರೂಪಾಯಿ ಚಾರ್ಜಸ್ ಇರುತ್ತಲ್ಲ, 50 ರೂಪಾಯಿ ಕೊಟ್ಟು ಬಂದ್ರೆ ನೀವು ಇಲ್ಲಿ ಫೋಟೋ ಇಡಿಸ್ಬೇಕು. ಸೊ ನೀವೇನಾದ್ರೂ ಆನೆಗಳಿಗೆ ಸ್ನಾನ ಮಾಡಿಸ್ಬೇಕಂದ್ರೆ 100 ರೂಪಾಯಿ ಎಕ್ಸ್ಟ್ರಾ ಟಿಕೆಟ್ ತಗೋಬೇಕು. DSLR ಆದ್ರೆ ಅದಕ್ಕೂ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ನೀವು ನೋಡಿದ್ರಲ್ಲ, ನನ್ಗೇನ್ ಇದು ಹೊಸದಲ್ಲ, ನಮ್ಮೂರೇ ಇದು. ಬರ್ಬೋದು, ಯಾರಿಗ ಆನೆ ಅಂದ್ರೆ ಭಯ ಇಲ್ಲಿ ಬನ್ನಿ, ಯಾವ ಭಯನೂ ಇರಲ್ಲ. ಆನೆ ಜೊತೆ ಒಳ್ಳೆ ಫೋಟೋ ತಗೊಳ್ಬೋದು, ಸವಾರಿ ಮಾಡ್ಬೋದು, ಬೋಟಿಂಗ್ ಸಹ ಇದೆ ಇಲ್ಲಿ, ಬೋಟಿಂಗ್ ಸಹ ಹೋಗ್ಬೋದು ನೀವು. ಭಯ ಏನ್ ಪಡ್ಬೇಡಿ, ಬರೀ ಇಲ್ಲಿ. ಹೌದು, ಏನು ಆರಾಮಾಗಿದೆ, ಎಲ್ಲ ಆರಾಮೇ ನಡೀತದೆ. ಎಲ್ಲದಕ್ಕೂ ಮಾವತ್ರೆಲ್ಲ ಇದಾರೆ, ಜಮೇದಾರ್ ಇರ್ತಾರೆ, ನಾವು ಇರ್ತೀವಿ. ಆನೆ ಭಯ ಪಡೋಂಥದ್ದು ಏನೂ ಇಲ್ಲ. ಎಲ್ಲಾದ್ರೂ ಹೇಗಿರುತ್ತೆ? ಡೈಲಿ ಎಷ್ಟು ಜನ ಬರ್ತಾರೆ? ಡೈಲಿ ಬರ್ತಾರೆ. ಇವತ್ತೇ ಸ್ವಲ್ಪ ಇದು ಫ್ಲಾಗ್ ಇರೋದ್ರಿಂದ ಜನ ಆಗಿದೆ. ಸರ್, ಇದು ಪಾರ್ಕಿಂಗ್ ಕೊಡಿ. ಪಾರ್ಕಿಂಗ್ ಫೀಸ್ ಎಷ್ಟು ಹಣ? ಪಾರ್ಕಿಂಗ್ ಫೀಸ್ 30 ರೂಪಾಯಿ ತಗೊಳ್ತೀವಿ ಕಾರಿಗೆ. ಬೈಕಿಗೆ ಬೈಕಿಗೆ 10 ರೂಪಾಯಿ. 10 ರೂಪಾಯಿ. TT ಬಸ್ ಎಲ್ಲ 100 ರೂಪಾಯಿ ಮಾಡಿದ್ದಾರೆ. ಡಿಪಾರ್ಟ್ಮೆಂಟ್ ಇಂದಾನೆ ಆಗಿದೆ ಎಲ್ಲ. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ಸಕ್ರೆಬೈಲ್ ಆನೆ ಶಿಬಿರದಿಂದ 2 ಕಿಲೋಮೀಟರ್ ನಿಯರ್ ನಮ್ಗೊಂದು ಬ್ಯೂಟಿಫುಲ್ ಆದ ಡ್ಯಾಮ್ ಸಿಗುತ್ತೆ. ನನ್ನಿಂದ ನೀವು ನೋಡ್ಬೋದು, ಈ ಡ್ಯಾಮ್ ಹೆಸರು ಗಾಜನೂರ್ ಡ್ಯಾಮು. ನೀವಿಲ್ಲಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಗಾಜನೂರ್ ಡ್ಯಾಮು. ಬಟ್ ಬೇಜಾರ್ ಸಂಗತಿ ಏನಂದ್ರೆ ತುಂಬಾ ಫಾರ್ ಇದೆ ನಮ್ಗದು. ಅದು ಕೂಡ ಮೇನ್ ಎಂಟ್ರೆನ್ಸ್ ಅಲ್ಲಿ ನಮ್ಮನ್ನ ಬಿಟ್ಟಿಲ್ಲ. ಯಾಕಂದ್ರೆ ಮೇನ್ ಎಂಟ್ರೆನ್ಸ್ ಅಲ್ಲಿ ಏನಕ್ಕೆ ಬಿಡ್ತಿಲ್ಲ ಅಂದ್ರೆ ತುಂಬಾ ಇನ್ಸಿಡೆಂಟ್ಸ್ ಆಗಿದೆ ಅಂತೆ, ಅಲ್ಲಿಂದ ಬಿದೋಗೋದು, ಸೂಸೈಡ್ ಮಾಡ್ಕೊಳ್ಳೋದು. ಸೊ ಈ ತರ ಇನ್ಸಿಡೆಂಟ್ ರಿಪೀಟ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಮ್ನ ಬಿಡ್ತಿಲ್ಲ. ಸೊ ನಾವ್ ಅದಕ್ಕೆ ವಿಲೇಜ್ ರೂಟ್ ಇಂದ ಬಂದಿದೀವಿ. ನೀವು ಇಲ್ಲಿ ನೋಡ್ಬೋದು, ಜನರೆಲ್ಲ ವಿಲೇಜ್ ರೂಟ್ ಇಂದಾನೆ ಬರ್ತಾ ಇದಾರೆ ಗಾಜನೂರ್ ಡ್ಯಾಮ್ ನ ನೋಡೋದಕ್ಕೆ. ಸಕ್ರೆಬೈಲ್ ಆನೆ ಶಿಬಿರಕ್ಕೆ ಯಾರೆಲ್ಲ ಬರ್ತೀರಾ, ಈ ಡ್ಯಾಮ್ ನ ನೋಡೋದ್ ಮಾತ್ರ ಮಿಸ್ಸೇ ಮಾಡ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಮಸ್ತೆ.